ಈಗಾಗಲೇ ಹಲವಾರು ನಾಯಕರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಕೇಳ್ತಿರ್ತಕ್ಕಂಥ ಮೀಸಲಾತಿ ಪಂಚಮಸಾಲಿ ಸಮಾಜಕ್ಕೆ ಶೈಕ್ಷಣಿಕ ಮತ್ತು ಉದ್ಯೋಗಕ್ಕಾಗಿ ಮಾತ್ರ, ರಾಜಕೀಯಕ್ಕಾಗಿ ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ ಬಯಸೋದೇನೆಂದ್ರೆ, ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಇದ್ದಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಆಳಿದ ಈ ಜಾಗದಲ್ಲಿ ಸುವರ್ಣಸೌಧ ನಿರ್ಮಾಣವಾಗಿದೆ. ಆ ಸುವರ್ಣಸೌಧದಲ್ಲಿ ನೀವು ಕುಂತು ರಾಣಿ ಚೆನ್ನಮ್ಮಾಜಿಯ ವಂಶಸ್ಥರ ರಕ್ತವನ್ನು ನೀವು ಹರಿಸಿರಿ ಮೊನ್ನೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ. ಆ ರಾಣಿ ಚೆನ್ನಮ್ಮನ ವಂಶಜರ ಶಾಪ ನಿಮಗೆ ತಡ್ತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಸದನದಲ್ಲಿ ಏನು ಉತ್ತರ ಕೊಡ್ತೀರಿ? ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ಯಾರ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟಿಗೆ 2D ಅಫಿಡವಿಟ್ ಏನಿದೆ, ಅಂಟಿಲ್ ಫರ್ದರ್ ಹಿಯರಿಂಗ್ ಅಂತಿದೆ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಸದನವನ್ನು ತಪ್ಪದಾರಿಗೆ ಹೇಳ್ತೀರಿ ಅಂತಂದ್ರೆ ಯಾವ ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನು ನೀವೇ ನೋಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ.